ಸರ್ಸು ಪಾಪ ಹೆಸರು ಕೇಳಲ್ವಾ? ಡ್ಯಾಡೀಸ್ ಹೋಮ್. ಕಾಲ ಬದಲಾಗ್ತಾ ಇದ್ದಂತೆ ಸಿನಿಮಾ ಮಾಡುವ ವಿಧಾನ ಬದಲಾಗುತ್ತಾನೆ ಇರುತ್ತೆ. ಹಾಗೆ ನಟರು ಸಹ ಇಮೇಜ್ ಬಿಟ್ಟು ಎಲ್ಲ ರೀತಿಯ ಪಾತ್ರಕ್ಕೂ ಸೈ ಅಂತಿದ್ದಾರೆ. ಟಾಕ್ಸಿಕ್ ಅವತಾರ ಆದರೂ ಜೈ ಅಂತಿದ್ದಾರೆ. ಸದ್ಯ ಈ ವಿಷಯದಲ್ಲಿ ಜೋಡೆತ್ತುಗಳು ಫ್ರಂಟ್ ಲೈನ್ನಲ್ಲಿದ್ದಾರೆ. ಕಳೆದ ತಿಂಗಳು ಡೆವಿಲ್ ಅಂತ ಅಬ್ಬರಿಸಿದ್ರು ದರ್ಶನ್. ಇದೀಗ ರಾಯ ಆಗಿ ಇನ್ನು ಒಂದು ಹೆಜ್ಜೆ ಮುಂದೆ ಹೋಗಿದ್ದಾರೆ ಯಶ್. 2020 ನಂತರ ಕನ್ನಡ ಸಿನಿಮಾದ ಹಾದಿ ದಿಕ್ಕು ಬದಲಾಗಿದೆ. ಒಂದು ಕಾಲದಲ್ಲಿ ಫ್ಯಾಮಿಲಿ ಆಡಿಯನ್ಸ್ನ ಮನಸ್ಸಿನಲ್ಲಿ ಇಟ್ಟುಕೊಂಡು ಮಡಿವಂತಿಕೆಯ ಸಿನಿಮಾ ಮಾಡೋಕೆ ಬೆಳ್ಳಿ ತೆರೆಯ ಮೇಲೆ ಸಿನಿಮಾಗಳು ಬರ್ತಾ ಇತ್ತು. ನಮ್ಮ ನಟರು ಲವ್, ಎಮೋಷನ್, ರೊಮ್ಯಾಂಟಿಕ್, ಟ್ರಾಜಿಡಿ ಸಿನಿಮಾಗಳನ್ನು ಮಾಡ್ತಿದ್ರು. ಆದ್ರೀಗ ನಮಗೆ ಎಲ್ಲರೂ ಬೇಕು, ನಮ್ಮ ಮಾರ್ಕೆಟ್ ನೋಡೋ ವ್ಯೂ ಕೂಡ ಬದಲಾಗಬೇಕು ಅನ್ನುವಷ್ಟರ ಮಟ್ಟಿಗೆ ಹೊಸ ಎಕ್ಸ್ಪಿರಿಮೆಂಟ್ಗೆ ಮುಂದಾಗಿದ್ದಾರೆ ಕನ್ನಡದ ನಟರು. KGF ನಂತಹ ಮದರ್ ಸೆಂಟಿಮೆಂಟ್ ಮೂಲಕ ಬಾಕ್ಸ್ ಆಫೀಸ್ ಸುಲ್ತಾನನಾಗಿ ಯಶ್ ಮೆರೆದಿದ್ರು. ಡಿವೈನ್ ಹಿಟ್ ಕೊಟ್ಟು ರಿಷಬ್ ಕಾಂತಾರ ಮೂಲಕ ನಾರ್ತ್ ಇಂಡಿಯಾದ ನಿದ್ದೆಯನ್ನ ಗೆಡಿಸಿದ್ರು. ಇವೆಲ್ಲದರ ನಡುವೆ ಉಳುವವನೇ ಭೂಮಿಯ ಒಡೆಯ ಅಂತ ಕನ್ನಡದಲ್ಲಿ ದೊಡ್ಡ ಸಿನಿಮಾ ಅಂತ ದರ್ಶನ್ ಕಾಟೇರನಂತಹ ವಿಭಿನ್ನ ಕಥೆಯ ಮೂಲಕ ಬಂದರೆ 18 ಗಂಟೆಗಳ ಕಥೆಯನ್ನು ಹೊತ್ತು ಮ್ಯಾಕ್ಸ್ ಮೂಲಕ ಸುದೀಪ್ ಮ್ಯಾಕ್ಸಿಮಮ್ ಹಿಟ್ಟನ್ನು ಈಗಾಗಲೇ ಕೊಟ್ಟಾಗಿದೆ. ಇವಿಷ್ಟು 2025 ಇಂಡಸ್ಟ್ರಿ ಕತೆ. ಆದರೆ ಈಗ ಕಾಲ ಬದಲಾಗಿದೆ. ಕಾಲಕ್ಕೆ ತಕ್ಕಂತೆ ನಮ್ಮ ನಟರು ಬದಲಾಗ್ತಿದ್ದಾರೆ. ಅದರಲ್ಲೂ ಜೋಡೆತ್ತು ಅಂತ ಸ್ಯಾಂಡಲ್ವುಡ್ ನಲ್ಲಿ ಹೆಸರಾಗಿರೋ ದರ್ಶನ್ ಹಾಗೂ ರಾಕಿಂಗ್ ಸ್ಟಾರ್ ಯಶ್ ಕಡಿಮೆ ಅವಧಿಯಲ್ಲಿ ಒಂದೇ ರೀತಿಯ ಪಾತ್ರದ ಮೂಲಕ ನೋಡುಗರಲ್ಲಿ ಗುಂಗನ್ನ ಹಿಡಿಸ್ತಾ ಇದ್ದಾರೆ. ದರ್ಶನ್ ಹಾಗೂ ಯಶ್ ಅಣ್ತಮ್ಮರಂತೆ ನಿಂತು ಮಂಡ್ಯದಲ್ಲಿ ಪ್ರಚಾರ ಮಾಡಿ ಸುಮಲತರನ್ನ ಲೋಕಸಭೆಯ MP ಆಗೋ ಮಟ್ಟಕ್ಕೆ ಗೆದ್ದು ಬಿಗಿದ್ರು. ಸ್ಟಾರ್ ವಾರ್ ಅನ್ನೋ ಸಮಯದಲ್ಲಿ ನಾವಿಬ್ರು ಯಾವತ್ತಿದ್ರೂ ಒಂದೇ ಇಂಡಸ್ಟ್ರಿಯವರು ಅನ್ನುವಷ್ಟರ ಮಟ್ಟಿಗೆ ಕೈ ಮುಗಿದು ಓಟನ್ನ ಕೇಳಿದ್ರು. ಯಶ್ ಹಾಗೂ ದರ್ಶನ್ರನ್ನ ನೋಡಿದ ಜನ ಜೋಡೆತ್ತುಗಳು ಅಂತಲೇ ಕರೆದ್ರು. ಇದೀಗ ಇವರಿಬ್ಬರ ದಾರಿ ಬೇರೆ ಆದರೂ ಯೋಚನೆ ಒಂದೇ ಅನ್ನುವಷ್ಟರ ಮಟ್ಟಿಗೆ ಟಾಕ್ಸಿಕ್ನ ಯಶ್ ಪಾತ್ರ ಹಾಗೂ ಡೆವಿಲ್ನ ದರ್ಶನ್ ಪಾತ್ರಗಳು ಚರ್ಚೆ ಆಗ್ತಾ ಇವೆ. ದರ್ಶನ್ ಕಳೆದ ವರ್ಷ ಡಿಸೆಂಬರ್ನಲ್ಲಿ ಡೆವಿಲ್ ಆಗಿ ಬಂದ್ರು. ಕ್ಲಾಸ್ ಆಡಿಯನ್ಸ್ಗೆ ಈ ಸಿನಿಮಾದ ಡೆವಿಲ್ ಅಲಿಯಾಸ್ ಧನುಷ್ ಪಾತ್ರವನ್ನು ನೋಡೋಕೆ ಮುಜುಗರ ಆಯ್ತೇನೋ. ಆದ್ರೂ ಕೂಡ ದರ್ಶನ್ ರವರ ಡೆವಿಲ್ ಲುಕ್ಗೆ ಜನ ಕಳೆದು ಹೋದ್ರು. ಸಿನಿಮಾ ಕೂಡ ಬಾಕ್ಸ್ ಆಫೀಸ್ ನಲ್ಲಿ ಹಿಟ್ ಆಯ್ತು. ದರ್ಶನ್ ರ ಕೃಷ್ಣನ ಪಾತ್ರಕ್ಕಿಂತ ಟಾಕ್ಸಿಕ್ ಆಗಿ ಕಂಡ ಡೆವಿಲ್ ಹೆಣ್ಮಕ್ಳಿಗೂ ಕೂಡ ಇಷ್ಟ ಆದ. ಕ್ಲಾಸಿ ಸ್ಟೈಲಿಶ್ ಲುಕ್ ನಲ್ಲಿ ದರ್ಶನ್ ರ ಡೆವಿಲ್ ಲುಕ್ ಚಿತ್ರದ ಪ್ಲಸ್ ಆಗಿತ್ತು. ಡೆವಿಲ್ ನಲ್ಲಿ ಡಬಲ್ ರೋಲ್ ನಲ್ಲಿ ದರ್ಶನ್ ಕಾಣಿಸಿಕೊಂಡಿದ್ದಲ್ಲದೆ ಡೆವಿಲ್ ಅನ್ನೋದು ಕೇವಲ ಕನ್ನಡ ಸಿನಿಮಾ ರಂಗಕ್ಕೆ ಮಾತ್ರ ಸೀಮಿತವಾಗಿತ್ತು. ಆದ್ರೀಗ ಯಶ್ ಅದೇ ಹಾದಿಯಲ್ಲಿ ಟಾಕ್ಸಿಕ್ ಮೂಲಕ ಗ್ಲೋಬಲ್ ಮಾರ್ಕೆಟ್ಗೆ ಎಂಟ್ರಿನ ಕೊಡ್ತಿದ್ದಾರೆ. ಯಶ್ ಬರ್ತ್ಡೇ ದಿನ ರಿಲೀಸ್ ಆದ ಟಾಕ್ಸಿಕ್ ನಲ್ಲಿ ಯಶ್ ರ ಸ್ಟೈಲಿಶ್ ಅವತಾರ ಗಮನ ಸೆಳೀತಾ ಇದೆ. ಯಾಕಂದ್ರೆ ಮಿಸ್ಟರ್ ಅಂಡ್ ಮಿಸಸ್ ರಾಮಾಚಾರಿ, ರಾಜಾಹುಲಿ, ಕಿರಾತಕನಂತಹ ಸಿನಿಮಾ ಕೊಟ್ಟ ಯಶ್ ಈಗ ಟಾಕ್ಸಿಕ್ ಹ್ಯಾಂಗ್ ಓವರ್ ನಲ್ಲಿ ಬೋಲ್ಡ್ ಆಗಿ ಕಾಣಿಸ್ಕೊಳ್ತಾ ಇದ್ದಾರೆ. ಹಾಲಿವುಡ್ ಲೆವೆಲ್ ನಲ್ಲಿ ಸಿನಿಮಾ ಮಾಡಿದ್ದು ಇಲ್ಲಿ ಯಶ್ ಪಾತ್ರ ದರ್ಶನ್ ರ ಡೆವಿಲ್ ನ ಧನುಷ್ ಪಾತ್ರಕ್ಕೆ ಹೋಲಿಕೆ ಆಗ್ತಾ ಇದೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಫ್ಯಾನ್ಸ್ಗಳು ಚರ್ಚೆ ಮಾಡ್ತಾ ಇದ್ದಾರೆ. ಇನ್ನು ಡೆವಿಲ್ ನಲ್ಲಿ ದರ್ಶನ್ ಡಬಲ್ ರೋಲ್ ನಲ್ಲಿ ಕಾಣಿಸ್ಕೊಂಡಿದ್ರು. ಟಾಕ್ಸಿಕ್ ನಲ್ಲಿಯೂ ಡಬಲ್ ರೋಲ್ ನಲ್ಲಿ ನಟಿಸ್ತಾ ಇದ್ದಾರಾ ಯಶ್ ಅನ್ನೋ ಚರ್ಚೆ ಜೋರಾಗಿದೆ. ಇದೇ ವಿಚಾರ ಹುಡುಕುತ್ತಾ ಯಶ್ ಬೆನ್ನು ಬಿದ್ದಿದ್ದಾರೆ ಸೋಷಿಯಲ್ ಮೀಡಿಯಾ ಜನ. ಯಶ್ ಕಳೆದ ಕೆಲ ದಿನಗಳ ಹಿಂದೆ ಒಂದು ಪೋಸ್ಟರ್ ಹಂಚಿಕೊಂಡಿದ್ರು. ಅದರಲ್ಲಿ ಉದ್ದ ಕೂದಲು, ಪೆನ್ನು ಹಿಂದೆ ಟ್ಯಾಟೂ. ಆದರೆ ಟೀಸರ್ನಲ್ಲಿ ಯಶ್ ಬೆನ್ನ ಮೇಲೆ ಟ್ಯಾಟೂ ಇಲ್ಲದಿರುವುದು ಮತ್ತೊಂದು ಶೇಡ್ನಲ್ಲಿ ಯಶ್ ಕಾಣಿಸ್ಕೊಳ್ತಾ ಇದ್ದಾರಾ ಅನ್ನೋ ಚರ್ಚೆ ಹುಟ್ಟು ಹಾಕಿದೆ. ಇದೆಲ್ಲವನ್ನ ನೋಡ್ತಾ ಇದ್ರೆ ದರ್ಶನ್ ಕನ್ನಡ ಚಿತ್ರರಂಗ ಯಶ್ ಪ್ಯಾನ್ ವರ್ಲ್ಡ್ ಅನ್ನುವ ಯೋಚನೆಯನ್ನ ಈ ಹಿಂದೆನೆ ಮಾಡಿದ್ರ ಅಂತ ಅನಿಸ್ತಾ ಇದೆ. ಎಷ್ಟೇ ಆದರೂ ಇವರಿಬ್ಬರು ಜೋಡೆತ್ತುಗಳು. ಎಲೆಕ್ಷನ್ ಪ್ರಚಾರ ಮಾತ್ರವಲ್ಲ, ಅಂಬಿ ಮನೆಯ ಯಾವುದೇ ಸಮಾರಂಭದಲ್ಲಿಯೂ ಒಟ್ಟಿಗೆ ಹೆಜ್ಜೆ ಹಾಕ್ತಾ ಇದ್ದ ಇವರಿಬ್ಬರು ಒಟ್ಟಾಗಿಯೇ ಸಿನಿಮಾ ಇಂಡಸ್ಟ್ರಿಯನ್ನ ದೊಡ್ಡ ಮಟ್ಟಕ್ಕೆ ಕರೆದೊಯ್ಯೋ ಯೋಚನೆ ಇದ್ದವರು ಅಂತ ಅನಿಸ್ತಾ ಇದೆ. ಒಟ್ನಲ್ಲಿ ಡೆವಿಲ್ ನಲ್ಲಿ ದರ್ಶನ್ ಡಬಲ್ ರೋಲ್, ಟಾಕ್ಸಿಕ್ ನಲ್ಲಿ ಯಶ್ ಡಬಲ್ ರೋಲ್. ಈ ಜೋಡೆತ್ತುಗಳು ಈಗ ಒಂದೇ ಪಾತ್ರದ ಮೂಲಕ ತೆರೆ ಮೇಲೆ ಬರ್ತಾ ಇರೋದು ನಿಜಕ್ಕೂ ಎಷ್ಟರ ಮಟ್ಟಿಗೆ ಸಿನಿಮಾ ಇಂಡಸ್ಟ್ರಿಗೆ ಪ್ಲಸ್ ಆಗುತ್ತೆ ಅನ್ನೋದನ್ನ ಇಲ್ಲಿ ಕಾದು ನೋಡ್ಬೇಕಾಗತ್ತೆ.